ಪ್ರೈಸ್ ದ ಲಾರ್ಡ್. ಎಲ್ಲ ಚೆನ್ನಾಗಿದ್ದೀರಲ್ವ? ನಾವು ಪ್ರಾರ್ಥನೆ ಮಾಡೋಣ. ದೇವರೆಲ್ಲ ಒಳ್ಳೆಯದೇ ಮಾಡ್ತಾರೆ. ನಾವು ಒಂದು ಸೇನಾಧೀಶ್ವರನಾದ ಯೆಹೋವನಿಂದ ನೋಡ್ಕೊಂಡು ಬರ್ತಾ ಇದೆಯಲ್ವ. ನಾವು ಇವತ್ತು ಒಂದು ರೀಕ್ಯಾಪ್ ಥರ ಮಾಡೋಣ. ಸೇನಾಧೀಶ್ವರನಾದ ಯೆಹೋವನು ಅಂದ ಫಸ್ಟ್ ಒಂದು ಎಲ್ಕಾನ ಅಣ್ಣಲು ಪ್ರಾರ್ಥನೆ ಮಾಡಿದರು. ಅವ್ರ ಪ್ರಾರ್ಥನೆಯನ್ನು ಕೇಳಿ ದೇವರು ಬಂದು ಸಾಮುವೇಲನ್ನು ಕೊಟ್ಟರು. ಮತ್ತೆ ನಾವು ಇನ್ನೊಂದು ವಚನ ನೋಡಿದ್ದೀವಿ, ಐಸಾಯ 31:5. ಸೇನಾಧೀಶ್ವರನ ಯೆಹೋವನು ಯೆರೂಸಲೇಮನ್ನು ಕಾಪಾಡುವನು, ಅದೇ ರೀತಿ ನಾವಿರುವ ಸ್ಥಳಗಳನ್ನು ಕಾಪಾಡುವನು, ಅದನ್ನು ರಕ್ಷಿಸಿ ಕಾಯುವನು, ಹಾದು ಹೋಗುತ್ತಾ ಅಪಾಯದಿಂದ ತಪ್ಪಿಸುವನು ಅಂತ ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಸೇನಾಧೀಶ್ವರನ ಯೆಹೋವನೇ ನಮಗಾಗಿ ಯುದ್ಧ ಮಾಡುವನು, ನೀವು ಸುಮ್ಮನೆ ಇರಿ ಎಂದ ನಾವು ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಆ ಸ್ತೋತ್ರ ಪ್ರಾರ್ಥನೆ ಮೂಲಕ ದೇವರು ಯುದ್ಧ ಮಾಡುವರು ಅಂತ ನಾವು ನೋಡಿಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಸೇನಾಧೀಶ್ವರನಾದ ಯೆಹೋವನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಅಂತ ನಾವು ನೋಡಿದ್ದೀವಿ. ಮತ್ತೆ ಏನು ನೋಡಿದ್ದೀವಿ? ದಾವೀದನು ಪ್ರಾರ್ಥನೆ ಮಾಡಿದರಲ್ವ, ಸೇನಾಧೀಶ್ವರನಾದ ಯೆಹೋವನೇ, ನೀನು ನನಗೆ ಒಂದು ಮನೆ ಕಟ್ಟಿಕೊಡ್ತೀರಂತ ವಾಗ್ದಾನ ಮಾಡಿದೆಯಲ್ವ. ನನ್ನ ಮನೆ ನಿನ್ನ ಮುಂದೆ ಸ್ಥಿರವಾಗಲಿ, ನನ್ನ ಮನೆಯನ್ನು ನೀನು ಆಶೀರ್ವದಿಸು, ಸದಾಕಾಲವೂ ನನ್ನ ಮನೆ ಮೇಲೆ ನಿನ್ನ ಕಟಾಕ್ಷವಿರಲಿ. ಮತ್ತು ಏನು ಕೇಳಿದರು? ಕಟಾಕ್ಷವಿರಲಿ, ನೀನು ನನಗೆ ವಾಗ್ದಾನ ಮಾಡಿದರಿಂದ ನಾನು ನಿನ್ನ ಮುಂದೆ ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಧೈರ್ಯ ಬಂತು ಅಂತ ಕೇಳ್ತಾ ಇದ್ದಾರೆ. ನನ್ನ ಮನೆ ಸದಾಕಾಲವು ನಿತ್ಯ ಸೌಭಾಗ್ಯವಿರಲಿ, ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಅದೇ ಥರ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಕಡೆ, ಸೇನಾಧೀಶ್ವರನಾದ ಯೆಹೋವನ ಕಡೆ ನಾವು ಏನು ಕೇಳಿದ್ರು ಅವ್ರು ಕೊಡ್ತಾ ಇದ್ದಾರೆ, ಹೌದಲ್ವ? ಅಣ್ಣಳು ಕೇಳಿದರು, ಸಾಮುವೇಲನ್ನು ಕೊಟ್ಟರು. ದಾವೀದರಿಗೆ ವಾಗ್ದಾನ ಮಾಡಿದರು, ದಾವೀದನಿಗೆ ಒಂದು ಮನೆ ಕೊಟ್ಟರು. ಆ ಮನೆಯಲ್ಲಿ ದೇವರ ಮುಂದೆ ಆ ಮನೆ ಒಂದು ಸ್ಥಿರವಾಗಿತ್ತು, ಹೌದಲ್ವ? ಆಮೇಲೆ ದೇವರು ದಾವೀದನಿಗೆ ಸಾಲೋಮೋನ ಕೊಟ್ಟರು. ಸಾಲೋಮೋನ್ ಬಂದು ದೇವರಿಗೆ ಒಂದು ಆಲಯವನ್ನು, ಮಹಿಮೆಯಾದ ಆಲಯವನ್ನು ಕಟ್ಟಿದ್ರು ಅಲ್ವಾ. ಆಗ ಸೇನಾಧೀಶ್ವರನ ಯೆಹೋವನ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ನಾವೇನು ಬೇಡ್ಕೊಳ್ತೀವೋ ಅದನ್ನು ನಮಗೆ ಕೊಡ್ತಾರೆ, ಖಂಡಿತ ಕೊಡ್ತಾರೆ, ಹೌದಲ್ವ? ಈಗ ನಾವು ಸೇನಾಧೀಶ್ವರನಾದ ಯೆಹೋವನಿಂದ ನಾವು ಪ್ರಾರ್ಥನೆ ಮಾಡಬೇಕು. ಇನ್ಮೇಲೆ ನಾವು ಪ್ರಾರ್ಥನೆ ಮಾಡಿದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಾನು ಯಾವಾಗಲೂ ಒಳ್ಳೆಯ ತಂದೆಯೇ, ನನ್ನ ತಗಪ್ಪನೇ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಾವು ಮುಂಚೆ ಪ್ರಾರ್ಥನೆ ಮಾಡುವಾಗ ಸೇನಾಧೀಶ್ವರನಾದ ಯೆಹೋವನೇ ಅದನ್ನು ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ದೇವರು ನಮಗೆ ಒಳ್ಳೇದು ಮಾಡ್ತಾರೆ. ಇವತ್ತು ನಾವು ಇದು ಒಂದು ರೀಕ್ಯಾಪ್ ಮಾಡ್ಕೊಂಡಿದ್ದೀವಿ ಅಲ್ವಾ. ನೆಕ್ಸ್ಟ್ ಸೇನಾಧೀಶ್ವರನಾದ ಯೆಹೋವನು ಯಾರು, ಅವ್ರ ಹತ್ರ ಯಾರ್ಯಾರು ಹೇಗೆ ಮೊರೆ ಇಡುತ್ತರೋ, ಅವ್ರು ಏನೇನು ಮಾಡಿದರು ಅಂತ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಅದೇ ರೀತಿಯಲ್ಲಿ ನೋಡ್ಕೊಂಡು ಹೋಗೋಣ. ಈಗ ನಾವು ಪ್ರಾರ್ಥನೆ ಕಡೆಗೆ ಹೋಗೋಣ. ಇವತ್ತು ಯಾವಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಂದ್ರೆ, ತಮಿಳಿನಲ್ಲಿ ಕಳಪಡ ಅಂತಾರೆ, ಫುಡ್ನಲ್ಲಿ ಕಳಪಡ ಮಾಡ್ತಾರೆ, ಕಲಬೆರಕೆ. ಅದನ್ನು ಕನ್ನಡದಲ್ಲಿ ಅದು ನನಗೆ ಇದು ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಅಷ್ಟೊಂದು ಬರ್ತಾ ಇಲ್ಲ. ಕಲಬೆರಕೆ ಅಂತಾರೆ, ಅದಾದ ಕಳಪಡ ಅಂತಾರೆ. ಫುಡ್ನಲ್ಲಿ ಈಗ ನಾವು ಒಂದು ಅಂಗಡಿ ಹೋಗಿ ಏನಾದ್ರು ತೊಗೊಂಡ್ರೆ ಅದೊಂದು ಪ್ಯೂರ ಶುದ್ಧವಾಗಿ ಇರೋದಿಲ್ಲ, ಅದರಲ್ಲಿ ಏನೇನೋ ಮಿಕ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಸಾಸಿವೆ ನೋಡಿಕೊಂಡ್ರೆ ನನಗೆ ಯಾವಾಗಲೂ ಡೌಟ್ ಬರುತ್ತೆ. ಸ್ವಲ್ಪ ಎತ್ಕೊಂಡು ಬಾಯಿನಲ್ಲಿ ಹಾಕ್ತೇನೆ, ಆದರೆ ಸ್ವಲ್ಪ ರಾಗಿ ಥರನೇ ಇರುತ್ತೆ. ಕನ್ನಡದಲ್ಲಿ ಅರ್ಥ ಅದನ್ನು ಇದೆಯಾ ಅಂತ ಗೊತ್ತಿರಲ್ಲ. கடுகு சிறுத்தாலும் காரம் குறையாது அப்படிம்பாங்க. ಕನ್ನಡದಲ್ಲಿ ಹೆಂಗೆ ಕೇಳೋದು? ಸಾಸಿವೆ ಚಿಕ್ಕದಾದ್ರೂ ಅದು ಒಂದು ಖಾರ ಹಂಗೆ ಇರುತ್ತೆ, ಖಾರ ಇರುತ್ತೆ ಅಂತ ಅರ್ಥ. ಆದರೆ ಕನ್ನಡದಲ್ಲಿ ಹೆಂಗೆ ಕೇಳ್ತಾರೋ ಗೊತ್ತಿರಲ್ಲ. ಕಡುಗು ಸಿರ್ತಾலும் ಕಾரம் குறையாது. ಚಿಕ್ಕ ಇರೋ ಕಡುಗು ತೊಗೊಂಡು ಬಂದರೆ ನನಗೆ ಇಷ್ಟನೇ ಆಗೋದಿಲ್ಲ. ತೊಗೊಂಡು ಬಾಯಿನಲ್ಲಿ ಹಾಕ್ತೀನಿ, ನೋಡ್ತಾ ಇರ್ತೀನಿ, ಇದೇನು ರಾಗಿನ ಇಲ್ಲ ಸಾಸಿವೆನ ಅಂತ. ಆ ಥರ ಅದನ್ನು ಕನ್ನಡದಲ್ಲಿ ಕಲಬೆರಕೆ ಅಂತಾರೆ, ತಮಿಳಿನಲ್ಲಿ ಕಳಪಡ ಅಂತಾರೆ. ಸೊ ಹಿಂಗೆಲ್ಲ ಇರುತ್ತೆ.
ನಾವು ಅಂಗಡಿಯಲ್ಲಿ ಹೋಗಿ ಏನಾದ್ರು ತೊಗೊಂಡ್ರೆ ನಾವು ಫಸ್ಟ್ ಏನೇನು ನೋಡಬೇಕು ಅಂತ ನಾವು ಫುಡ್ ಫುಡ್ ಸೇಫ್ಟಿ ಇದೆ ಅದನ್ನು ಆ ಸಿಂಬಲ್ ಇದೆ ಅಂತ ನೋಡಬೇಕು ಫಸ್ಟು. ನಮ್ಮ ಮನೆಯಲ್ಲಿ ಈಗ ಈ ತಿಂಗಳು ಎಲ್ಲ ಎಲ್ಲ ಪ್ರೊವಿಷನ್ ತೊಗೊಂಡು ಬಂದು ನನಗೆ ನೋಡಿ ಡೌಟ್ ಬಂತು, ತುಂಬ ಡೌಟ್ ಬಂತು. ಯಾಕಂದರೆ ಅಲ್ಲಿ ಒಂದು ರೆಡ್ ಕಲರ್ ಸಿಂಬಲ್ ಇರುತ್ತಲ್ವ, ಹಂಗಿದ್ರೇ ಅದು ಒಂದು ಇದೆ ಅಂದರೆ ಅರ್ಥ. ಈಗ ಒಂದು ಇದೆ, ಇಲ್ಲೊಂದು ಗ್ರೀನ್ ಕಲರ್ ಡಾಟ್ ಇರಬೇಕು, ಸರಿಯಾ? ಗ್ರೀನ್ ಕಲರ್ ಡಾಟ್ ಇರೋದ ಇದು ಫುಡ್ ಸೇಫ್ಟಿನಲ್ಲಿಂದ ಅಥಾರಿಟಿ ಕೊಟ್ಟು ಇದನ್ನು ಹಾಕಿದ್ದಾರೆ ಅಂತ ಅರ್ಥ. ನಾವು ನೋಡಬೇಕು. ಇನ್ನೊಂದು ಏನಂದರೆ ಇದು LIC ನಂಬರ್ ಇರುತ್ತೆ. ಕೆಲವು ಗೊತ್ತಿದೆ ಅನ್ನೋದು ಗೊತ್ತಿಲ್ಲ. ಇಲ್ಲ ಒಂದು FSSAI ಇಂದ ಹಾಕಿರ್ತಾರೆ. ಇಲ್ಲೊಂದು 14 ನಂಬರ್ಸ್ ಇರುತ್ತೆ. 14 ನಂಬರ್ ಇರಬೇಕು ಇಲ್ಲಿ, ನಾವು ಅದನ್ನು ನೋಡಬೇಕು. ಕೆಲವಿದಲ್ಲಿ ನೀವು ನೋಡಿದರೆ ನನ್ನ ಹತ್ರ ಇನ್ನೊಂದು ಇದೆ. ಇದು ಒಂದು ಯಾವುದನ್ನು ನಾನು ಕೇಳೋಕ್ಕೆ ಇಷ್ಟಪಡಲ್ಲ, ಇಂದ ವೆರ್ಮಿಸಿಲ್ಲಿಂದ. ಇದರಲ್ಲಿ 14 ನಂಬರೇ ಇಲ್ಲ, 13 ನಂಬರ್ ಇದೆ. ಮತ್ತು ಗ್ರೀನ್ ಕಲರ್ ಡಾಟ್ ಇದೆ ಅಲ್ವಾ, ಅದು ಇಲ್ಲ. ಹಿಂಗೆಲ್ಲ ಇರುತ್ತೆ. ಆಮೇಲೆ ಇನ್ನೊಂದು ಇದೆ, ಇದರಲ್ಲಿ ಬರೀ ಗ್ರೀನ್ ಕಲರ್ ಡಾಟ್ ಇರೋದು ಮಾತ್ರ ಇದೆ. ಗ್ರೀನ್ ಕಲರ್ ಡಾಟ್ ಇದೆ, ಅದೇ LIC ನಂಬರು. ಇದು 14 ಬಾರ್ ಕೋಡಿಂದ ಇರ್ತದೆ. ಅದನ್ನು ಯಾವುದೂ ಇಲ್ಲ. ನಾನು ನೋಡ್ಕೊಂಡು ನೋಡ್ತಾ ಇದ್ದೇನೆ, ಅದನ್ನು ಯಾವುದೂ ಇಲ್ಲ. ನಾವು ಈಗ ಏನಾದ್ರು ತೊಗೊಂಡು ಹೋದರೆ ಇದೆಲ್ಲ ನಾವು ನೋಡಿಕೊಂಡು ನಾವು ತೊಗೊಬೇಕು. ನಮಗೆ ಟೈಮ್ ಇರೋದಿಲ್ಲ, ಸುಮ್ಮನೆ ಏನೋ ಅದನ್ನು ನೋಡಿ ನಾವು ನೋಡ್ಕೊಳ್ತಾ ಇದ್ದೀವಿ. ಅಟ್ಲೀಸ್ಟ್ ನಾವು ಅಂಗಡಿಯಲ್ಲಿ ನೋಡೋದಿಲ್ಲ ಅಂದರೆ ಮನೆಗೆ ಬಂದು ಇದೆಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಕೆಲವು ತಿನ್ನುವಾಗ ಗೊತ್ತಿರಲ್ಲ, ಊಟ ಮಾಡುವಾಗ ಹಪ್ಪಳ ಅಂತಾರೆ, ಪಪಡ. ಅವತ್ತು ಒಂದು ಪಪಡ ತೊಗೊಂಡು ಬಂದು ನಾವೆಲ್ಲ ಊಟ ಮಾಡಿದ್ದೀವಿ. ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅವರಿಗೆ 2 ಪಪಡ ಕೊಟ್ಟರೆ ಏನು ಮಾಡ್ತಾರೆ, ಒಂದನ್ನು ಊಟ ಮಾಡುವಾಗ ಸಾರು ಅನ್ನ ಜೊತೆಗೆ ಅದು ತಿಂತಾರೆ. ಇನ್ನೊಂದು ಸುಮ್ಮನೆ ತಿಂತಾರೆ. ಅದನ್ನು ಇಟ್ಕೊಂಡು ಊಟ ಮಾಡಿದ ಮೇಲೆ ಸುಮ್ಮನೆ ತಿನ್ನುವಾಗ, ಊಟ ಮಾಡುವಾಗ ಏನು ಗೊತ್ತಿರಲ್ಲ. ಸುಮ್ಮನೆ ತಿನ್ನುವಾಗ ಏನಾಯಿತು ಅಂದರೆ ಅದು ಒಂಥರ ಸೋಪು ತಿನ್ನುವ ಥರ ಇತ್ತು. ಸೋಪು ನೊರೆ ಒಳಗಡೆ ಹೋಗುತ್ತಲ್ವ, ಆ ಥರ ಇತ್ತು. ಅದನ್ನು ಹೊಳ್ತಾಯಿದ್ರು, ಬೇಡ ಅಂತ ಉಮಿಳ್ತಾಯಿದ್ರು. ಕನ್ನಡದಲ್ಲಿ ಹೆಂಗೆ ಕೇಳೋದು ಗೊತ್ತಿರಲ್ಲ. துப்பிட்டே இருக்கிறாங்க. வேண்டாம், நல்லாவே இல்லை அம்மா, நல்லாவே இல்லை, சாப்பிடுங்க, நாங்கள் ஏற்கனவே சாப்பிட்டுட்டோம். தின்னு பார்த்தா அது சோப்பு சாப்பிட்ற மாதிரி இருந்துச்சு. அது அந்த ಯೆಲ್ಲೋ ಕಲರ್ல ಮುನ್ನಾಡಿಯೆಲ್ಲ ಒಂದು ಯೆಲ್ಲೋ ಕಲರ್ ಬಾರ್ ಥರನೂ ಒಂದು ಸೋಪು ಬರುತ್ತಲ್ವ, ಅದನ್ನ ಥರನೇ ಇತ್ತು. ಅದು ಅದನ್ನು ಹಿಂಗೆ ಅದು ವಾಸನೆ ಕೂಡ ಹಾಗೆ ಸೋಪು ವಾಸನೆ ಥರನೇ ಇತ್ತು. ಸೊ ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ನಾವು ಯಾವ ಕಡೆ ಅದನ್ನು ನಾನು ಕೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ಕಡೆನೂ ಈಗ ನಿಜ ಅಂತ ನಾವು ನಂಬಿಕೆಯಿಂದ ಯಾವುದನ್ನು ತಿನ್ನೋದಕ್ಕೆ ಇಲ್ಲ. ದೇವರೇ ನಮ್ಮನ್ನು ಕಾಪಾಡಬೇಕು. ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಹಂಗೆ ಇಲ್ಲ, ಯಾರೋ ಒಬ್ಬರೊಬ್ಬರು ಮಾಡುವ ತಪ್ಪಿನಿಂದ ಒಂದು ಕೆಟ್ಟ ಹೆಸರು ಎಲ್ಲ ಕಡೆನೂ ಬಂದ್ಬಿಟ್ಟಿರುತ್ತೆ. ಎಲ್ಲರ ಮೇಲೆ ಒಂದು ತಪ್ಪಾன ಒಂದು ನಂಬಿಕೆ ಇಲ್ಲ ನಮಗೆ, ಆಗ್ಬಿಟ್ಟಿದೆ. ಸೊ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾರ ಕಲಬೆರಕೆಯಿಂದ ಮಿಕ್ಸ್ ಮಾಡೋದು, ಅದರಿಂದ ಹೆಂಗೆ ಆಗದಂತೆ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. நல்ல தகப்பனே, அப்பா உமக்கு ஸ்தோத்திரம், சப்பா, சப்பா. அப்பா இயேசுவே, ஸ்தோத்திரம் சப்பா. அப்பா ஸ்தோத்திரம், இந்த நேரத்தில் கூட சப்பா, சப்பா. அப்பா அந்த உணவு ಕಳಪಡ ಸಪ್ಪ, ಕಲಬೆರಕೆ ಸಪ್ಪ, ಸಪ್ಪ, ಯಾವುದನ್ನೇ ಸಪ್ಪ ನಾವು ನಂಬಿಕೆಯಿಂದ ಅಪ್ಪ ಯೇಸುವೆ, ಸ್ತೋತ್ರ ಸಪ್ಪ.
ಅಪ್ಪ ಸ್ತೋತ್ರ ಏಸಪ್ಪ. ನಾವು ಊಟ ಮಾಡೋಕ್ಕಾಗಲ್ಲ ಯೇಸುವೆ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಎಲ್ಲದರಲ್ಲಿ ಯೇಸುವೆ ಸ್ತೋತ್ರ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಒಂದು ಕಲಬೆರಕೆ ಮಾಡಿರ್ತಾರೆ ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಇಂಥ ಮಾಡುವ ಜನರನ್ನು ನೀವು ಮುಟ್ಟಬೇಕು ಏಸಪ್ಪ. ಇದರಿಂದ ಎಷ್ಟೋ ಏಸಪ್ಪ ಜನರು ರೋಗದಕ್ಕೆ ಹಾಳಾಗ್ತಾ ಇದ್ದಾರೆ ಏಸಪ್ಪ. ಏನೇನೋ ಏಸಪ್ಪ ಸ್ಟಮಕ್ ಕ್ಯಾನ್ಸರ್ ಇದ್ದಾರೆ ಅಪ್ಪ ಯೇಸುವೆ ಸ್ತೋತ್ರ. ಏನೇನೋ ಏಸಪ್ಪ ಹೊಸ ಹೊಸ ಅಪ್ಪ ಸ್ತೋತ್ರ ಏಸಪ್ಪ ರೋಗಗಳಿಗೆ ಏಸಪ್ಪ ಜನರು ಒಳ ಹಾಕ್ತಾ ಇದ್ದಾರೆ ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಬಾಯಿನಲ್ಲಿ ಕ್ಯಾನ್ಸರ್ ಇದ್ದಾರೆ ಯೇಸುವೆ ಸ್ತೋತ್ರ ಏಸಪ್ಪ. ಫುಡ್ ಪೈಪ್ಗಳಲ್ಲಿ ಕ್ಯಾನ್ಸರ್ ಇದ್ದಾರೆ ಯೇಸುವೆ ಸ್ತೋತ್ರ ಏಸಪ್ಪ. ಸ್ಟಮಕ್ನಲ್ಲಿ ಕ್ಯಾನ್ಸರ್ ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಏನೇನೋ ಚಿಕ್ಕ ಮಕ್ಕಳು ಕೂಡ ಯೇಸುವೆ ಸ್ತೋತ್ರ ಏಸಪ್ಪ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಅಂತ ಸ್ಕ್ಯಾನ್ ಮಾಡಿಸ್ಬೇಕಂತ ಕೇಳ್ತಾ ಇದ್ದಾರೆ ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ ಇಂದ அப்பா ஸ்தோத்திரம் எல்லா ஃபுட்டுகள்னால ஏசப்பா ஸ்தோத்திரம் ஏசப்பா. அப்பா ஸ்தோத்திரம் ஏசப்பா கலப்படம் பண்ணுறதுனால ஏசப்பா ஸ்தோத்திரம் ஏசப்பா. ஜனங்கள் எவ்வளவோ கஷ்டப்படுறாங்க ஏசப்பா. இதெல்லாம் யார் யார் பண்ணுறாங்களோ எந்தெந்த அப்பா இயேசுவே ஸ்தோத்திரம் ஏசப்பா. அநேகர் ஏசப்பா ಫುಡ್ ಸೇಫ್ಟಿ ಅಥಾರಿಟಿ ಇಲ್ಲಾமல் ಏಸಪ್ಪ ಸ್ತೋತ್ರ ಜನರನ್ನು ಮೋಸ ಮಾಡುವ ಅಪ್ಪ ಯೇಸುವೆ ಕಂಪನಿಗಳಿದೆ ಯೇಸುವೆ ಸ್ತೋತ್ರ ಏಸಪ್ಪ. ಮನೆಯಲ್ಲಿ ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ ಏಸಪ್ಪ. அப்பா வீட்டிலே ஏசப்பா ஸ்தோத்திர ஏசப்பா, ஸ்தோத்திர ஏசப்பா. உணவு பொருளை தயார் பண்ணுறவங்க மத்தியில் கூட ஏசப்பா. அப்பா ஸ்தோத்திர ஏசப்பா. ஒரு சுகாதாரம் இல்லை, உண்மை இல்லை, நேர்மை இல்லை ஏசப்பா, ஸ்தோத்திர ஏசப்பா. அப்பா ஸ்தோத்திர இந்த காரியங்கள் எல்லாம் எங்கள் தேசத்தை விட்டு நீங்கணும் ஏசப்பா, ஸ்தோத்திர ஏசப்பா. ஃபுட் சேஃப்டியில் யார் யார் இருக்கிறாங்களோ ஏசப்பா, ஸ்தோத்திர ஏசப்பா. ஃபுட் சேஃப்டி டிபார்ட்மெண்ட்டில் இருக்கிறவங்க எல்லாரையும் தேவனீர் தொடும்படிக்காய் ஜெபிக்கிற ஏசப்பா, ஸ்தோத்திர ஏசப்பா. இந்த பொருட்களை ஏசப்பா உண்மையாக அவங்க ஏசப்பா பரிசோதனை செய்து ஏசப்பா. அப்பா இயேசுவே ஸ்தோத்திரம் ஸ்தோத்திரம் ஸ்தோத்திர ஏசப்பா, ஸ்தோத்திர ஏசப்பா. அவங்களுக்கு ஏசப்பா அப்பா ஸ்தோத்திர ஏசப்பா. அவங்களுக்கு ஏசப்பா அத்தாரிட்டி கொடுக்கும்படிக்கு ஏசப்பா ஸ்தோத்திரம் கிருபை செய்யுங்க ஏசப்பா. பணத்துக்காகவோ அப்பா ஸ்தோத்திர பேருக்காகவோ ஏசப்பா இந்த மாதிரி மோசமான காரியங்களில் ஈடுபடாத படிக்க ஏசப்பா. எல்லாவற்றையும் ஏசப்பா ஸ்தோத்திர ஏசப்பா, ஸ்தோத்திர ஏசப்பா. என் தேவன் ஏசப்பா. அப்பா ஸ்தோத்திரம் 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 ஸ்தோத்திர ஏசப்பா. இங்கே பொறுப்பு எடுக்கும்படிக்காய் ஜெபிக்கிற ஏசப்பா, ஸ்தோத்திர. மனசாட்சிக்கு பயந்து நடக்கும்படிக்கு ஏசப்பா. சிறு பிள்ளைகள்லேருந்து இப்போ வயதானவர்கள் வரைக்கும் ஏசப்பா இதனால் பாதிக்கப்படுறாங்க ஏசப்பா. எத்தனையோ பேர் தங்களுடைய உடல் நலனை இழந்துட்டாங்க ஏசப்பா, ஸ்தோத்திர ஏசப்பா. சின்ன பிள்ளைகள் கூட பாதிக்கப்படுறாங்க ஏசப்பா. பிறந்த குழந்தை வயிற்றில் இருக்க குழந்தைகள் கூட ஏசப்பா அது அஃபெக்ட் ஆகுது ஏசப்பா. அப்பா கர்ப்பத்தில் இருக்கிற குழந்தைகள் கூட ஏசப்பா ஸ்தோத்திரம் அப்பா இந்த கலப்பட உணவுகள்னால ஏசப்பா பாதிக்கப்படுறாங்க ஏசப்பா. என் தேவன் ஏசப்பா இதிலிருந்து எல்லாம் ஏசப்பா ஸ்தோத்திரம். எங்கள் ஜனத்தை நீர் காப்பாற்றணும் ஏசப்பா. அப்பா இயேசுவே ஸ்தோத்திரம் ஸ்தோத்திர. பயமுள்ள ஆவியை நீங்கள் கொடுங்க ஏசப்பா. கர்த்தருக்கு பயப்படுகிற பயத்தை கொடுங்க. மனசாட்சிக்கு விரோதமாக செயல்படாதபடிக்கு அப்பா இயேசுவே ஸ்தோத்திரம் ஸ்தோத்திர ஏசப்பா. எல்லா ப்ராடக்ட்களும் அப்பா இயேசுவே சுத்தமாக ஏசப்பா, ஸ்தோத்திர ஏசப்பா, ஸ்தோத்திர ஏசப்பா. தரமுள்ளதாக இயேசுவே ஸ்தோத்திரம் அப்பா, ஸ்தோத்திரம் ஸ்தோத்திர ஏசப்பா. நம்பகத்தன்மையோடு குவாலிட்டியோடு வெளியே வர்றதுக்கு என் தேவன் கிருபை கொடுக்கும்படிக்காய் ஜெபிக்கிற ஏசப்பா, ஸ்தோத்திர ஏசப்பா. அப்பா அவனுடைய கரத்தில் ஏசப்பா இந்த காரியத்தை ஒப்பு கொடுக்குற ஏசப்பா. வெளி இடங்கள்ல இருந்து அப்பா ஸ்தோத்திர எக்ஸ்போர்ட்டாக இருக்கட்டும் ஏசப்பா, ஸ்தோத்திர ஏசப்பா. எது வந்தாலும் ஏசப்பா ஸ்தோத்திர எல்லாம் ஏசப்பா சேஃப்டியாக இருக்கவும் குவாலிட்டியாக இருக்கவும் ஏசப்பா. என் தேவனின் கிருபை செய்யும்படிக்காய் இயேசுவே ஸ்தோத்திர ஏசப்பா. அதிகாரிகளோடு நீங்கள் பேசும்படிக்கா இது நிமித்த ஏசப்பா. எங்களுடைய தேசம் பாதிக்கப்படுது, இந்த இப்படிப்பட்ட ப்ராடக்டில் நாங்கள் அனுமதிக்க மாட்டோம் என்று தைரியமாய் சொல்லும்படிக்கு அப்பா ஸ்தோத்திர. அதிகாரிகளுடைய இருதயத்தோடு நீர் பேசும்படிக்கா ஜெபிக்கிற ஏசப்பா, ஸ்தோத்திர ஏசப்பா. அப்பா எந்த ஒரு ஏசப்பா ஸ்தோத்திர வேண்டாததை கலக்காதபடிக்கு ஏசப்பா, ஸ்தோத்திர ஏசப்பா, ஸ்தோத்திர ஏசப்பா, ஸ்தோத்திர. நல்ல குவாலிட்டியான தரமான பொருட்கள் ஏசப்பா, ஸ்தோத்திரம் அப்பா ஸ்தோத்திர. எங்கள் தேசத்துக்கு வரும்படிக்கு அப்பா என் தேவனீர் உதவி செய்யுங்க ஏசப்பா. அப்பா இந்த காரியத்தை நீங்கள் ஒரு மாற்றத்தை உண்டு பண்ணுங்க ஏசப்பா, ஸ்தோத்திர ஏசப்பா, ஸ்தோத்திர ஏசப்பா. உணவு கலப்படைங்கிற வார்த்தையே இல்லாதபடிக்கு ஏசப்பா. எல்லாவற்றிலும் ஆரோக்கியத்தையும் குவாலிட்டியையும் ஏசப்பா, ஸ்தோத்திர ஏசப்பா. அப்பா ஸ்தோத்திரம் நீர் தரும்படிக்காய் ஜெபிக்கிற ஏசப்பா, ஸ்தோத்திர ஏசப்பா, ஸ்தோத்திரம் ஸ்தோத்திரம் ஸ்தோத்திர ஏசப்பா. எது எல்லாம் ஜனங்களுக்கு பாதுகாப்பு இல்லையோ ஏசப்பா, எது எல்லாம் ஜனங்களுக்கு ஆரோக்கியம் இல்லையோ அதையெல்லாம் ஏசப்பா எங்களுடைய கவர்மெண்ட் ஏசப்பா, ஸ்தோத்திர ஏசப்பா, ஸ்தோத்திரம் அதை அப்ரூவல் பண்ணக்கூடாது ஏசப்பா. அப்பா இது எங்களுடைய தேசத்துக்கு வேண்டாம் என்று அவர்களே சொல்லும்படிக்கு அப்பா அவருடைய இருதயத்தை நீர் மாற்றி போடும்படிக்கா ஜெபிக்கிற ஏசப்பா. குடிக்கிற தண்ணி கூட அப்பா இயேசுவே ஸ்தோத்திர தரமாக இல்லை ஏசப்பா. அவரை குடிக்கிற தண்ணி கூட ஏசப்பா
ஸ்தோத்திர ஏசப்பா. ஸ்தோத்திர ஏசப்பா. நீர் ஒருவர் தான் ஏசப்பா இதிலிருந்து எங்களை தப்புவிக்க முடியும் ஏசப்பா. ஸ்தோத்திரம். சேனாதிஸ்வரனாத யெகோவன் ஏசப்பா. ஸ்தோத்திரம் ஸ்தோத்திரம். நீர் காப்பாடுவா தேவர். நீ தப்பிசு வந்தா தேவர் இயேசுவே. ஸ்தோத்திரம் ஸ்தோத்திர ஏசப்பா. ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ. ಯಾವುದನ್ನು ஒரு ನಂಬಿಕೆಯಿಂದ ಏಸಪ್ಪ ನಾವು ತಗೊಂಡು ತಿನ್ನಕ್ಕಾಗಲ್ಲ ದೇವರೇ ಯೇಸುವೆ. ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ. ಯಾವ ಪ್ರಾಡಕ್ಟ್ ನೋಡಿದ್ರೆ ನಾನು ಕಳಬರ ಇದೆ ಯೇಸುವೆ. ಸ್ತೋತ್ರ ಏಸಪ್ಪ. ಸ್ತೋತ್ರ ಏಸಪ್ಪ. ಇದರಿಂದೆಲ್ಲ ದೇವರೇ ಯೇಸುವೆ. ಸ್ತೋತ್ರ. ನಮ್ಮನ್ನು ತಪ್ಪಿಸಿ ನೀವು ಕಾಪಾಡಬೇಕು ಎಂದು ಯೇಸುವಿನ ನಾಮದಲ್ಲಿ ಕೇಳ್ಕೊಳ್ತೀನಿ, ನನ್ನ ತಂದೆಯೇ, ಆಮೇನ್.